ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಜಿಂದಾಬಾದ್ ಜಿಂದಾಬಾದ್, ಎಸ್ಡಿಪಿಐ ಜಿಂದಾಬಾದ್, ಬೇಕೇ ಬೇಕು, ಬೇಕೇ ಬೇಕು, ಸಹಿಸಲ್ಲ ನಾವು ಸಹಿಸಲ್ಲ. ಕ್ಷಮೆಯಾಚಿಸಲಿ ಬಿಜೆಪಿಯ ಗೃಹ ಮಂತ್ರಿ ಕ್ಷಮೆಯಾಚಿಸಲಿ. ಬೇಕೇ ಬೇಕು, ಬೇಕೇ ಬೇಕು, ಕ್ಷಮೆಯಾಚಿಸಲಿ. ಸಹಿಸಲ್ಲ ನಾವು ಸಹಿಸಲ್ಲ. ಮುರ್ದಾಬಾದ್ ಅಂಬೇಡ್ಕರ್ ವಿರೋಧಿಗಳಿಗೆ ಮುರ್ದಾಬಾದ್, 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 ಸಂವಿಧಾನ ವಿರೋಧಿ ಸಚಿವರು ಮುರ್ದಾಬಾದ್. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಎನ್ನುವುದು ಒಂದು ಫ್ಯಾಷನ್ ಅಂತ ಹೇಳಿದ್ದಾರೆ. ಅದಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತದೆ. ಮತ್ತು ಇಂತಹ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ರವರ ಅಪಮಾನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಿಸುವುದಿಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತೇನು ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿದ್ದಾರೆ, ಕೇಂದ್ರ ಗೃಹ ಮಂತ್ರಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ, ಆ ಸಂವಿಧಾನದ ಏನು ಒಂದು ಆಶಯ ಇದೆ, ಆ ಆಶಯದಲ್ಲೇ ಅವರು ಗೆದ್ದುಕೊಂಡು ಬಂದು ಪ್ರಜಾಪ್ರಭುತ್ವದಿಂದ ಅವರು ಕೇಂದ್ರ ಗೃಹ ಮಂತ್ರಿ ಆಗಿರೋದು ಅಂತ ಹೇಳಿ ಅವ್ರು ಮರ್ಬಿಟ್ಟಿದ್ದಾರೆ. ಅವ್ರು ಏನು RSS ಶಾಖೆಯಲ್ಲಿ ಏನು ಮಾತಾಡ್ತಾರೆ ಅದನ್ನು ಬಂದು ಇಲ್ಲಿ ಸದನದಲ್ಲಿ ಅವ್ರು ಮಾತಾಡ್ತಾರೆ. ಹಾಗಾಗಿ ಅಮಿತ್ ಶಾ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮಿಸ್ಟರ್ ಅಮಿತ್ ಶಾ, ಫ್ಯಾಷನ್ ಅನ್ನೋದು ಮೋದಿ ಅಂತ ಹೇಳ್ತಾರಲ್ಲ ಅದು ಫ್ಯಾಷನ್, ಬಿಜೆಪಿ ಅಂತಾರಲ್ಲ ಅದು ಫ್ಯಾಷನ್, ದೇಶ ಭಕ್ತಿಯ ಪಟ್ಟಿಯನ್ನು ಕಟ್ಕೊಂಡು ಸಂವಿಧಾನ ವಿರೋಧಿ ಮಾತುಗಳಾಗಿ ಆಡ್ತಿರಲ್ಲ ಅದನ್ನು ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀರಾ. ಹಿಂದೂ ಮುಸ್ಲಿಂ ಮಧ್ಯೆ ಗಲಭೆಯನ್ನು ಸೃಷ್ಟಿ ಮಾಡುವಂಥ ಫ್ಯಾಷನ್ ನೀವು ಮಾಡ್ಕೊಂಡು ಪೊಲಿಟಿಕ್ಸ್ ಮಾಡ್ತಾ ಇರೋವಂಥದ್ದು. ಅಂಬೇಡ್ಕರ್ ಅನ್ನುವುದು ಫ್ಯಾಷನ್ ಅಲ್ಲ, ಅಂಬೇಡ್ಕರ್ ಅಂತ ಹೇಳುವುದು ಒಂದು ಗೌರವ. ದೇಶಕ್ಕೆ ಒಂದು ಏನು ಕೊಡುಗೆ ಅಂಬೇಡ್ಕರ್ ಅವರು ನಮ್ಮ ಅಂಬೇಡ್ಕರ್ ಅವರು ನೀಡಿದ್ದಾರೆ. ಆ ಅಂಬೇಡ್ಕರ್ ಅವರು ನೀಡಿದಂತಹ ಗೌರವ, ಅವ್ರ ಅಂಬೇಡ್ಕರ್ ಅವರಿಗೆ ನೀಡುವಂಥ ಗೌರವ ಏನಂತ ಹೇಳಿದರೆ ಅಂಬೇಡ್ಕರ್ ಅಂತ ಹೇಳುವಂಥದ್ದು. ಹಾಗಾಗಿ ಏನು ನಮ್ಮ ಭಾರತೀಯರಿದ್ದಾರೆ, ಸಂವಿಧಾನ ಪ್ರೇಮಿಗಳಿದ್ದಾರೆ, ಅವರು ಅಂಬೇಡ್ಕರ್ ಅಂತ ಬಿಡೋದಿಲ್ಲ. ನೀವು ಬೇಕಾದ್ರೆ ಬಿಟ್ಬಿಡಿ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇನ್ನು ಮುಂದೆ ಈ ಥರ ನೀವು ಮಾಡಬಾರ್ದು. ಮತ್ತು ಏನು ನೀವು ಅಪಮಾನ ಮಾಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು, ಅವರ ಸರ್ವ ಭಾರತೀಯರ ಮುಂದೆ ಮೀಡಿಯಾದಲ್ಲಿ ಬಂದು ನೀವು ಅವರಿಗೆ ಕ್ಷಮೆ ಯಾಚಿಸಬೇಕು. ಭಾರತೀಯರ ಮುಂದೆ ನೀವು ಕ್ಷಮೆ ಯಾಚಿಸಿ ನೀವು ತಪ್ಪಾಯಿತು ಅಂತ ಹೇಳಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಇಲ್ಲ ಅಂತ ಹೇಳಿದರೆ ರಿಸೈನ್ ಮಾಡಿ ಮನೆಗೆ ಹೋಗಿ, ನೀವು ನಾಲಾಯಕ ಆಗಿದ್ದೀರಾ ಕೇಂದ್ರ ಗೃಹ ಸಚಿವ ಆಗಲಿಕ್ಕೆ. ಹಾಗಾಗಿ ಇವತ್ತೇನು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ, ಪ್ರತಿಭಟನೆ ಉದ್ದೇಶ ಏನಂತ ಹೇಳಿದರೆ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ಮಾಡಿದ್ದಾರೆ, ಅವರಿಗೆ ತಕ್ಕ ಪಾಠ ಆಗಬೇಕು, ಅವರಿಗೆ ಒಂದು ತರಾಟೆಗೆ ತಗೋಬೇಕು ಅಂತ ಹೇಳಿ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಕ್ರೋಶ ಭರಿತ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ. ನನ್ನ ಹೆಸರು ಇಮ್ರಾನ್, SDP ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಶಿವಮೊಗ್ಗ. ಕ್ಷಮೆಯಾಚಿಸಲಿ ಮಿಸ್ಟರ್ ಅಮಿತ್ ಶಾ, ಕ್ಷಮೆಯಾಚಿಸಲಿ. ಜಿಂದಾಬಾದ್ ಜಿಂದಾಬಾದ್, SDPI ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಕ್ಷಮೆಯಾಚಿಸಲಿ ಬಿಜೆಪಿಯ ಗೃಹ ಮಂತ್ರಿ ಕ್ಷಮೆಯಾಚಿಸಲಿ.